ನಮಸ್ಕಾರ ವೀಕ್ಷಕರೇ, ಬನ್ನಿ ಹಾಗಾದರೆ ಕನ್ನಡ ನುಡಿ ಪದ್ಯವನ್ನು ಯಾವ ರೀತಿ ಹೇಳೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಪದ್ಯವನ್ನು ಹೇಳುವಾಗ ಬೆರಳಿಟ್ಟು ಓದಬೇಕಾಗತ್ತೆ. ಕನ್ನಡ ನುಡಿ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ, ಚಿತ್ತವನಿಟ್ಟು ಹಾಲಿಸಿರಿ. ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆಯು ತುಂಬಿಹುದು. ಹಾಲಿನ ತೊರೆಯು ಸಕ್ಕರೆ ಮಳಲು, ಜೇನಿನ ಹನಿಯು ಹಲ್ಲೆಹುದು. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು ಥಳ ಥಳ ಅದರಲ್ಲಿ ಹೊಳೆಯುವುದು. ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು. ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು. ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ, ಬದುಕಿನ ತಿರುಳನ್ನು ಅರಿಯುತ್ತ. ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನೀಯ ಕಥೆಯನ್ನು ಬರೆಯುತ್ತ. ಈ ಪದ್ಯವನ್ನು ಬರೆದವರು ಎ.ಕೆ. ರಾಮೇಶ್ವರ. ಇದೇ ರೀತಿಯಾಗಿ ಪದ್ಯವನ್ನು ತಮ್ಮ ಬೆರಳುಗಳನ್ನು ಇಡ್ತಾ ನಾ ಹೇಗೆ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ರಿಪೀಟ್ ಮಾಡಿ ಓದ್ತಾ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು.